ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಇಂಡಿಯಾ ಟು ಕರ್ನಾಟಕಕ್ಕೆ ಸ್ವಾಗತ. ಇವತ್ತು ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನಿಸಿದವರ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಓ, ಚೆನ್ನಾಗಿದೆ. ಬನ್ನಿ ಪ್ರಾರಂಭಿಸೋಣ. ಅವರು ಸಮಸ್ಯೆಗಳಿಗೆ ಪರಿಹಾರ ನೀಡುವವರಲ್ಲಿ ಅಗ್ರಗಣ್ಯರು. ಉದಾಹರಣೆಗೆ, ಅವರು ಪಾರ್ಟಿಯನ್ನು ಯೋಜಿಸುತ್ತಿದ್ದಾರೆಂದು ಹೇಳೋಣ. ಇತರರು ಸಂಗೀತ ಮತ್ತು ಆಹಾರದ ಬಗ್ಗೆ ಮಾತ್ರ ಯೋಚಿಸುತ್ತಿರುವಾಗ, ಅವರು ಈಗಾಗಲೇ ಹವಾಮಾನವನ್ನು ಪರಿಶೀಲಿಸಿದ್ದಾರೆ, ಮಳೆ ಬಂದರೆ ಬ್ಯಾಕಪ್ ಯೋಜನೆಯನ್ನು ಕಂಡುಕೊಂಡಿದ್ದಾರೆ. ಅದು ಹೇಗೆ ಎಂದು ವಿವರಿಸಬಹುದೇ? ಹೌದು, ಖಂಡಿತ. ಅಲರ್ಜಿ ಸ್ನೇಹಿ ತಿಂಡಿಗಳನ್ನು ಲೇಬಲ್ ಮಾಡಿದ್ದಾರೆ ಮತ್ತು ಆಸನ ಪಟ್ಟಿಯನ್ನು ಬಣ್ಣ ಕೋಡ್ ಮಾಡಿದ್ದಾರೆ. ಅವರು ಎಲ್ಲಾ ಸಣ್ಣ ಚಲಿಸುವ ಭಾಗಗಳನ್ನು ಮಾತ್ರ ನೋಡುತ್ತಾರೆ, ಅಂದರೆ ಅವರು ಚೆನ್ನಾಗಿ ಯೋಜಿಸುವವರು. ಮುಂದೇನು? ಮುಂದೆ ಅವರು ಹೆಚ್ಚಾಗಿ ಆಳವಾದ ನಿಷ್ಠಾವಂತರು ಮತ್ತು ಸಹಾಯಕರಾಗಿರುತ್ತಾರೆ. ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರು ನಿಮಗಾಗಿ ಇರುತ್ತಾರೆ, ದೊಡ್ಡ ನಾಟಕೀಯ ಸನ್ನೆಗಳೊಂದಿಗಲ್ಲ, ಆದರೆ ಪ್ರಾಯೋಗಿಕ ಬೆಂಬಲದೊಂದಿಗೆ. ಅದ್ಭುತ ಅದ್ಭುತ. ಮುಂದಿನದು? ನೀವು ಪೀಠೋಪಕರಣಗಳನ್ನು ಜೋಡಿಸಲು ಕಷ್ಟಪಡುತ್ತಿರುವುದನ್ನು ಅವರು ನೋಡಿದರೆ, ಅವರು ಕೇವಲ ಪ್ರೋತ್ಸಾಹಿಕ ಮಾತುಗಳನ್ನು ನೀಡುವುದಿಲ್ಲ. ಅವರು ಸಮಸ್ಯೆಯನ್ನು ಸರಿಪಡಿಸಲು ಬಯಸುವ ಕಾರಣ ನೆಲದ ಮೇಲೆ ಇಳಿದು ಸೂಚನೆಗಳನ್ನು ಓದುತ್ತಾರೆ. ಸೂಪರ್ ಸೂಪರ್. ಮತ್ತು ಅವರ ಸೌಮ್ಯ ಚಿಂತನಶೀಲ ಸ್ವಭಾವವನ್ನು ನಾವು ಮರೆಯಬಾರದು. ಇವರು ಜೋರಾಗಿ ಮಾತನಾಡುವ ಗಮನ ಸೆಳೆಯುವ ಜನರಲ್ಲ. ಅವರು ಸಾಮಾನ್ಯವಾಗಿ ತುಂಬಾ ಶಾಂತ ಮತ್ತು ಸ್ಥಿರ ಶಕ್ತಿಯನ್ನು ಹೊಂದಿರುತ್ತಾರೆ. ಓ, ನಿಜವಾಗಿಲೋ? ಹೌದು, ಇದು ಅವರನ್ನು ಉತ್ತಮ ಕೇಳುಗರನ್ನಾಗಿ ಮಾಡುತ್ತದೆ. ಅವರು ನಿಮ್ಮೊಂದಿಗೆ ಮಾತನಾಡುವಾಗ ಅವರು ನಿಜವಾಗಿಯೂ ಕೇಳುತ್ತಿದ್ದಾರೆ, ಪ್ರತಿಯೊಂದು ಮಾತನ್ನು ಹೀರಿಕೊಳ್ಳುತ್ತಾರೆ. ಅದ್ಭುತ, ತುಂಬಾ ಆಸಕ್ತಿದಾಯಕ. ಮುಂದೆ? ದಯವಿಟ್ಟು ಕಾಯಿರಿ, ನಾನು ಹೇಳುತ್ತೇನೆ. ಖಂಡಿತ. ಅವರು ಅತಿಯಾಗಿ ಟೀಕಿಸಿಕೊಳ್ಳಬಹುದು, ವಿಶೇಷವಾಗಿ ತಮ್ಮನ್ನು. ಅವರು ಎಷ್ಟು ಉನ್ನತ ಗುಣಮಟ್ಟವನ್ನು ಹೊಂದಿದ್ದಾರೆಂದರೆ, ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛವಾಗಿದ್ದ ಅಡುಗೆಮನೆಯನ್ನು ಸ್ವಚ್ಛಗೊಳಿಸಲು ಅವರು 1 ಗಂಟೆ ಕಳೆಯಬಹುದು. ಸಂಬಂಧದಲ್ಲಿ ಅವರು ತಮ್ಮ ಸಂಗಾತಿಯ ಯೋಜನೆಯಲ್ಲಿನ ಸಣ್ಣ ನ್ಯೂನತೆಗಳನ್ನು ನಿರಂತರವಾಗಿ ಎತ್ತಿ ತೋರಿಸುತ್ತಿದ್ದರೆ, ಅದು ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ, ಏಕೆಂದರೆ ಅವರು ಅದನ್ನು ಪರಿಪೂರ್ಣವಾಗಿಸಲು ಸಹಾಯ ಮಾಡುತ್ತಿದ್ದಾರೆ ಎಂದು ಅವರು ನಿಜವಾಗಲೂ ನಂಬುತ್ತಾರೆ. ಸರಿ ಸರಿ. ಅವರು ತುಂಬಾ ಚಿಂತಿತರೂ ಆಗಿರಬಹುದು. ಅವರು ಪ್ರತಿಯೊಂದು ಸಂಭಾವ್ಯ ಸಮಸ್ಯೆಯನ್ನು ನೋಡುವುದರಿಂದ, ಎಂದಿಗೂ ಸಂಭವಿಸದ ವಿಷಯಗಳ ಬಗ್ಗೆ ಒತ್ತಡದಲ್ಲಿ ಅವರು ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ. ಉದಾಹರಣೆಗೆ, ಮುಂದಿನ ವಾರದವರೆಗೆ ಪಾವತಿಸಬೇಕಾದ ಬಿಲ್ ಪಾವತಿಸಲು ಮರೆತಿದ್ದೇವೆ ಎಂಬ ಚಿಂತೆಯಿಂದಾಗಿ ಅವರು ವಾರಾಂತ್ಯದ ಪ್ರವಾಸದಲ್ಲಿ ವಿಶ್ರಾಂತಿ ಪಡೆಯಲು ಸಾಧ್ಯವಾಗದಿರಬಹುದು. ಓಹ್, ಹಾಗಾದ್ರೆ ತುಂಬಾ ಜವಾಬ್ದಾರಿಯುತ ಜನರು. ಹೌದು, ಖಂಡಿತ. ಅವರು ಕೆಲವೊಮ್ಮೆ ಸ್ವಲ್ಪ ದೂರ ಅಥವಾ ಸಂಯಮ್ಯದಿಂದ ಕಾಣಿಸಬಹುದು. ಅವರು ಸಾಮಾನ್ಯವಾಗಿ ದೊಡ್ಡ ಗುಂಪುಗಳಿಗೆ ಹೋಗುವುದಿಲ್ಲ ಮತ್ತು ತೆರೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ನೀವು ಅವರನ್ನು ಒಂದು ದೊಡ್ಡ ಸಾಮಾಜಿಕ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ, ಅವರು ಮೂಲೆಯಲ್ಲಿ ಶಾಂತವಾಗಿ ಕಾಣಿಸಬಹುದು, ಏಕೆಂದರೆ ಅವರು ಸೇರಲು ನಿರ್ಧರಿಸುವ ಮೊದಲು ಗಮನಿಸುತ್ತಿದ್ದಾರೆ ಮತ್ತು ವಿಶ್ಲೇಷಿಸುತ್ತಿದ್ದಾರೆ. ಅವರಿಗೆ ತಮ್ಮ ಪರಿಸರವನ್ನು ಪ್ರಕ್ರಿಯೆಗೊಳಿಸಲು ಸಮಯ ಬೇಕಾಗುತ್ತದೆ. ಗ್ರೇಟ್ ಗ್ರೇಟ್. ಅವರು ಹೆಚ್ಚಾಗಿ ಸಂಪಾದನೆ, ಲೆಕ್ಕಪತ್ರ ನಿರ್ವಹಣೆ, ವಿಜ್ಞಾನ ಅಥವಾ ಆರೋಗ್ಯ ರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ ತಪ್ಪುಗಳು ನಿಜವಾಗಲೂ ಮುಖ್ಯವಾದ ಯಾವುದೇ ಸ್ಥಳದಲ್ಲಿ ಅಭಿವೃದ್ಧಿಗೊಂದುತ್ತಾರೆ. ಉದಾಹರಣೆಗೆ, ಅವರಿಗೆ ಸಾವಿರಾರು ಸಂಖ್ಯೆಗಳನ್ನು ಹೊಂದಿದ್ದ ದೊಡ್ಡ ಸ್ಪ್ರೆಡ್ಶೀಟ್ ನೀಡಿದರೆ ಅವರು ಅತಿಯಾದ ಭಾವನೆ ಹೊಂದುವುದಿಲ್ಲ. ಬೇರೆ ಯಾರೂ ಗಮನಿಸದ ಒಂದು ದೋಷವನ್ನು ಕಂಡುಕೊಳ್ಳುವವರೆಗೂ ಅವರು ಪ್ರತಿಯೊಂದು ಕೋಶವನ್ನು ಕ್ರಮಬದ್ಧವಾಗಿ ಪರೀಕ್ಷಿಸುತ್ತಾರೆ. ಕ್ರಮವನ್ನು ಸೃಷ್ಟಿಸುವುದರಿಂದ ಅವರಿಗೆ ನಿಜವಾದ ತೃಪ್ತಿ ಅನುಭವಿಸುತ್ತಾರೆ. ತುಂಬಾ ಒಳ್ಳೆಯ ಮಾಹಿತಿ. ಮುಂದೆ? ಆದರೂ ಅವರ ಪರಿಪೂರ್ಣತೆಯ ಅಗತ್ಯ ಕೆಲವೊಮ್ಮೆ ಅವರನ್ನು ನಿಧಾನಗೊಳಿಸಬಹುದು. ಅವರು ವಿಶ್ಲೇಷಣಾ ಪಕ್ಷವಾತದ ಬಲೆಗೆ ಬೀಳಬಹುದು. ಅವರು ಸರಳವಾದ ಇಮೇಲ್ ಬರೆಯುತ್ತಿದ್ದರೆ, ಅವರು ಪದಗಳನ್ನು ತಿರುಚಲು, 5 ಬಾರಿ ಪ್ರೂಫ್ ರೀಡಿಂಗ್ ಮಾಡಲು ಮತ್ತು ಸ್ವರದ ಮೇಲೆ ಒತ್ತಡ ಓರಲು 20 ನಿಮಿಷಗಳನ್ನು ಕಳೆಯಬಹುದು. ಸಂದೇಶವನ್ನು ಹೇಗೆ ಸ್ವೀಕರಿಸಲಾಗುತ್ತದೆ ಎಂಬುದರ ಬಗ್ಗೆ ಅವರು ತುಂಬಾ ಚಿಂತಿಸುತ್ತಾರೆ. ತುಂಬಾ ಆಸಕ್ತಿದಾಯಕ ಮಾಹಿತಿ. ಅಲ್ಲದೆ ಅವರಿಗೆ ಸ್ಥಿರವಾದ ದಿನಚರಿಯ ಬಲವಾದ ಅವಶ್ಯಕತೆಯಿರುತ್ತದೆ. ಸೆಪ್ಟೆಂಬರ್ನಲ್ಲಿ ಜನಿಸಿದ ವ್ಯಕ್ತಿಯು ತಮ್ಮ ಜೀವನ ಊಹಿಸಲ್ಪಡುವಾಗ ಅವರು ಉತ್ತಮವಾಗಿ ಅನುಭವಿಸುತ್ತಾರೆ. ಅವರು ವ್ಯಾಯಾಮ ಮಾಡಲು ಇಷ್ಟಪಡುವ ನಿರ್ದಿಷ್ಟ ಸಮಯ, ಅವರು ಕೆಲಸಕ್ಕೆ ಹೋಗುವ ನಿರ್ದಿಷ್ಟ ಮಾರ್ಗ ಮತ್ತು ಅವರು ಪ್ರತಿ ವಾರ ಖರೀದಿಸುವ ದಿನಸಿಗಳ ನಿರ್ದಿಷ್ಟ ಪಟ್ಟಿಯನ್ನು ಹೊಂದಿರಬಹುದು. ಅವರ ದಿನಚರಿ ಅಡ್ಡಿಪಡಿಸಿದರೆ, ಯೋಜನೆಗಳಲ್ಲಿ ಹಠಾತ್ತಾದ ಬದಲಾವಣೆಯಿಂದ ಅವರು ತಮ್ಮ ಎಚ್ಚರಿಕೆಯಿಂದ ನಿರ್ಮಿಸಿದ ಕ್ರಮದ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ ಎಂದು ಭಾವಿಸುವ ಕಾರಣದಿಂದ ಅವರು ಕಿರಿಕಿರಿ ಅಥವಾ ಆತಂಕಗೊಳ್ಳಬಹುದು.
ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಅವರು ಹೇಗಿದ್ದಾರೆ? ನಾನು ಕುತೂಹಲಕ್ಕಾಗಿ ಕೇಳಿದ್ದೇನೆ. ಪ್ರೀತಿ ಮತ್ತು ಸ್ನೇಹದಲ್ಲಿ ಅವರ ಪ್ರಾಥಮಿಕ ಲಕ್ಷಣವೆಂದರೆ ಭಕ್ತಿ. ಅವರು ಕೆಲಸಗಳನ್ನು ಅರ್ಧದಾರಿಯಲ್ಲೇ ಮಾಡುವುದಿಲ್ಲ. ಪಾಲುದಾರರು ಮತ್ತು ಸ್ನೇಹಿತರು ಅವರು ನಿಮ್ಮ ನೆಚ್ಚಿನ ಕಾಫಿ ಆರ್ಡರ್, ಪ್ರೀತಿಪಾತ್ರರ ಮರಣದ ವಾರ್ಷಿಕೋತ್ಸವ ಅಥವಾ ನೀವು ದಿಂಬುಗಳನ್ನು ಹೇಗೆ ಮೆತ್ತಗೆ ಹಾಕುತ್ತೀರಿ ಎಂಬುದನ್ನು ನೆನಪಿಸಿಕೊಳ್ಳುತ್ತಾರೆ. ಓ ದೇವರೇ! ಅವರು ಪ್ರೀತಿಯನ್ನು ಭವ್ಯ ಕಾವ್ಯದ ಮೂಲಕ ವ್ಯಕ್ತಪಡಿಸುವುದಿಲ್ಲ, ಬದಲಾಗಿ ಸೇವಾ ಕಾರ್ಯಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಅವರು ಭೋಜನ ಮಾಡುತ್ತಿದ್ದರೆ ನಿಮಗೆ ಯಾವುದೇ ಪದಾರ್ಥಗಳಿಂದ ಅಲರ್ಜಿ ಇಲ್ಲ ಎಂದು ಅವರು ಈಗಾಗಲೇ ಪರಿಶೀಲಿಸಿದ್ದಾರೆ ಮತ್ತು ನಿಮ್ಮ ನೆಚ್ಚಿನ ಭಕ್ಷ್ಯವನ್ನು ಬೇಯಿಸುವುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಅವರು ನಿಮ್ಮನ್ನು ನೋಡಿಕೊಳ್ಳುವ ಮೂಲಕ ತಮ್ಮ ಕಾಳಜಿಯನ್ನು ತೋರಿಸುತ್ತಾರೆ. ಓ ಸೂಪರ್ ಸೂಪರ್. ಆದರೆ ಇನ್ನೊಂದು ಬದಿಯಲ್ಲಿ ಅವರು ಖಾಸಗಿಯಾಗಿ ಮತ್ತು ಸಂಯಮದಿಂದ ಇರಬಹುದು. ಅವರು ಎಲ್ಲವನ್ನೂ ವಿಶ್ಲೇಷಿಸುವುದರಿಂದ ಅವರು ತಮ್ಮ ಆಳವಾದ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ. ಹೌದು, ಆಗಿರ್ಬೋದು. ಅವರು ಯಾವುದಾದರೂ ವಿಷಯದ ಬಗ್ಗೆ ಅಸಮಾಧಾನಗೊಂಡಿದ್ದರೆ ಅವರು ಹಿಂದೆ ಸರಿದು ಅದರ ಬಗ್ಗೆ ಮಾತನಾಡುವ ಮೊದಲು ತಾರ್ಕಿಕವಾಗಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಬಹುದು. ಅವರ ಸಂಗಾತಿ ನಿರಾಸೆಗೊಂಡು ಅವರು ನನ್ನೊಂದಿಗೆ ಏಕೆ ಮಾತನಾಡುವುದಿಲ್ಲ ಎಂದು ಯೋಚಿಸಬಹುದು. ಆದರೆ ವಾಸ್ತವವಾಗಿ ಸೆಪ್ಟೆಂಬರ್ ವ್ಯಕ್ತಿ ತಮ್ಮ ಸಂಗಾತಿಯನ್ನು ತಮ್ಮದೇ ಆದ ಆಂತರಿಕ ಗೊಂದಲದಿಂದ ರಕ್ಷಿಸಲು ಪ್ರಯತ್ನಿಸುತ್ತಿರ್ತಾರೆ. ಓ ತುಂಬಾ ಒಳ್ಳೆಯ ಮಾಹಿತಿ. ಮತ್ತು ಅವರ ವಿಮರ್ಶಾತ್ಮಕ ಸ್ವಭಾವದಿಂದಾಗಿ ಅವರು ಕೆಲವೊಮ್ಮೆ ಅಭಿನಂದನೆಗಳನ್ನು ಸ್ವೀಕರಿಸಲು ಕಷ್ಟಪಡುತ್ತಾರೆ. ಆ ಪ್ರಸ್ತುತಿ ಅದ್ಭುತವಾಗಿತ್ತು ಎಂದು ನೀವು ಅವರಿಗೆ ಹೇಳಿದರೆ ಅವರು ತಕ್ಷಣ ಓ ಆದರೆ ನಾನು 3ನೇ ಸ್ಲೈಡ್ ಅನ್ನು ಎಡವಿದಿದ್ದೆನು ಮತ್ತು ಫಾಂಟ್ ಎಲ್ಲವೂ ತಪ್ಪಾಗಿತ್ತು ಎಂದು ಪ್ರತಿಕ್ರಿಯಿಸಬಹುದು. ಸರಿ, ಹಾಗಾದ್ರೆ ಮುಂದೇನು? ಅವರು ತಮ್ಮ ಸ್ವಂತ ಕೆಲಸದಲ್ಲಿ ಗ್ರಹಿಸುವ ನ್ಯೂನತೆಗಳನ್ನು ಮಾತ್ರ ನೋಡುವುದರಿಂದ ಅವರಿಗೆ ಹೊಗಳಿಕೆಯನ್ನು ಸ್ವೀಕರಿಸಲು ಕಷ್ಟವಾಗುತ್ತದೆ. ಅವರು ಸಾಕಷ್ಟು ಒಳ್ಳೆಯವರು ಎಂದು ಅವರಿಗೆ ನಿರಂತರ ಭರವಸೆ ಬೇಕಾಗುತ್ತದೆ. ತುಂಬಾ ಚೆನ್ನಾಗಿದೆ. ಇದು ಒಂದು ದೊಡ್ಡ ಸಕಾರಾತ್ಮಕ ಅಂಶ. ಅವರು ತಮ್ಮ ದೇಹಕ್ಕೆ ಏನು ಹಾಕುತ್ತಾರೆ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರುತ್ತಾರೆ. ಅವರು ಲೇಬಲ್ಗಳನ್ನು ಓದುತ್ತಾರೆ, ಆರೋಗ್ಯಕರ ಆಹಾರದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ನೈರ್ಮಲ್ಯದ ಬಗ್ಗೆ ಬಹಳ ಶ್ರದ್ಧೆಯಿಂದ ಇರುತ್ತಾರೆ. ಕೇಳಲು ಸಂತೋಷವಾಯಿತು. ಉದಾಹರಣೆಗೆ, ಅವರು ಯಾವಾಗಲೂ ಹ್ಯಾಂಡ್ ಸ್ಯಾನಿಟೈಸರ್ನೊಂದಿಗೆ ಸಂಗ್ರಹಿಸಲ್ಪಡುವ ಸ್ನೇಹಿತ ಮತ್ತು ಪ್ರತಿಯೊಂದು ರೀತಿಯ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವ ಉತ್ತಮ ಮಾರ್ಗದ ಬಗ್ಗೆ ವಿವರಿತ ಸಂಶೋಧನೆ ಮಾಡಿದವರು. ವಾವ್ ವಾವ್, ಅದ್ಭುತ. ಆದರೆ ಇದು ಹೈಪೋಕಾಂಡ್ರಿಯಾಕಲ್ ಆಗಿ ಪರಿಣಮಿಸಬಹುದು. ಅವರು ತಮ್ಮ ದೇಹದ ಸಂಕೇತಗಳಿಗೆ ಹೆಚ್ಚು ಗಮನ ನೀಡುವುದರಿಂದ ಅವರು ಕೆಲವೊಮ್ಮೆ ಸಣ್ಣ ನೋವುಗಳು ಅಥವಾ ಸಣ್ಣ ಲಕ್ಷಣಗಳನ್ನೇ ಅತಿಯಾಗಿ ಅರ್ಥೈಸಿಕೊಳ್ಳಬಹುದು. ನಿಜ ನಿಜ. ಅವರಿಗೆ ಸಾಮಾನ್ಯ ಶೀತ ಬಂದರೆ ಆ ಲಕ್ಷಣಗಳನ್ನು ಹಂಚಿಕೊಳ್ಳುವ ಅರುಳ ಅತ್ಯಂತ ಗಂಭೀರವಾದ ಕಾಯಿಲೆಯ ಬಗ್ಗೆ ಸಂಶೋಧನೆ ಮಾಡಲು ಅವರು ತಕ್ಷಣ ಇಂಟರ್ನೆಟ್ಗೆ ಹೋಗಬಹುದು. ಅವರ ಆತಂಕವು ದೈಹಿಕವಾಗಿ ಕೇಂದ್ರೀಕೃತವಾಗುತ್ತದೆ. ಇದರಿಂದಾಗಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಅತಿಯಾಗಿ ಚಿಂತಿಸುತ್ತಾರೆ. ನಾನು ಅವರ ಮಾತನ್ನು ಒಪ್ಪುತ್ತೇನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸೆಪ್ಟೆಂಬರ್ನಲ್ಲಿ ಜನಿಸಿದ ವ್ಯಕ್ತಿ ಪ್ರಾಯೋಗಿಕತೆ ಮತ್ತು ಆಧಾರಿವಾಗಿರುವ ಬುದ್ಧಿವಂತಿಕೆಯ ಉಡುಗೊರೆ. ಅವರು ಜಗತ್ತನ್ನು ಸುಗಮವಾಗಿ ನಡೆಸುವಂತೆ ಮಾಡುತ್ತಾರೆ, ಆದರೆ ಅವರು ನಿರಂತರವಾಗಿ ಆ ಉಗ್ರ ವಿಮರ್ಶಾತ್ಮಕ ಕಣ್ಣನ್ನು ಹೊರಗೆ ತೆಗೆಯಲು ಕಲಿಯಬೇಕು ಮತ್ತು ಬದಲಾಗಿ ಅದನ್ನು ಸ್ವಯಂ ಸಹಾನುಭೂತಿಯಿಂದ ಒಳಮುಖವಾಗಿ ತೋರಿಸಬೇಕು. ಒಳ್ಳೆಯದು ಸಾಕು ಮತ್ತು ಪರಿಪೂರ್ಣತೆಯು ಭ್ರಮೆ ಎಂದವರು ಒಪ್ಪಿಕೊಳ್ಳಲು ಸಾಧ್ಯವಾದರೆ ಅವರು ತಮ್ಮ ನಿಜವಾದ ಶಕ್ತಿಯನ್ನು ಅನ್ಲಾಕ್ ಮಾಡುತ್ತಾರೆ. ಇವತ್ತು ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನನಗೆ ತುಂಬಾ ಸಂತೋಷವಾಗಿದೆ. ನೀವು ಇವತ್ತು ಈ ಒಳನೋಟಗಳನ್ನು ಆನಂದಿಸಿದ್ದರೆ ದಯವಿಟ್ಟು ಆ ಲೈಕ್ ಬಟನ್ ಅನ್ನು ಟ್ಯಾಪ್ ಮಾಡಿ, ಅಗತ್ಯವಿರುವ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಮುಂದಿನ ಚಾಟ್ ಅನ್ನು ಮಿಸ್ ಮಾಡಿಕೊಳ್ಳದಂತೆ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಮತ್ತು ಕೆಳಗಿನ ಕಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ.